ಇವತ್ತಿನ ವಿಶೇಷ ಬದನೆಕಾಯಿ ಪಲ್ಯ. ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೂ ಸಹ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋ ಅಂಥ ಈ ಪಲ್ಯ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ 3 ಬದನೆಕಾಯಿನ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಎಳೆ ಬದನೆಕಾಯಿ ತೊಗೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಮೊದಲು ಬದನೆಕಾಯಿನ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜ್ನಲ್ಲಿ 1 ಇಂಚಿನಷ್ಟು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಹಸಿರು ಬದನೆಕಾಯೋ ತೊಗೋಬೋದು, ಇಲ್ಲಾಂದರೆ ಪರ್ಪಲ್ ಕಲರ್ ಬದನೆಕಾಯೋ ತೊಗೋಬಹುದು. ಇವಾಗ ಬದನೆಕಾಯಿನ 1 ಇಂಚಿನ ಅಳತೆಯಲ್ಲಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ ಬದನೆಕಾಯಿನ ಹಾಗೆ ಇಟ್ಬಿಟ್ರೆ 10 ನಿಮಿಷದಲ್ಲಿ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ, ರುಚಿನೂ ಸಹ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿ ಇಡಿ, ಏನೂ ಆಗೋದಿಲ್ಲ, ಕಲರು ಹಾಗೆ ಮೇಂಟೈನ್ ಆಗುತ್ತೆ, ರುಚಿನೂ ಕರೆಕ್ಟಾಗಿರುತ್ತೆ. ಈಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಗ್ಗರಣೆ ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕೆಂಪು ಮೆಣಸಿನಕಾಯಿ. ಉದ್ದಿನಬೇಳೆ, ಕಡಲೆಬೇಳೆ ಹಾಕೋದ್ರಿಂದ ಈ ಪಲ್ಯದ ಟೆಕ್ಸ್ಚರು ಮಧ್ಯ ಬಾಯಿಗೆ ಸಿಕ್ಕಿದಾಗ ಎಕ್ಸಲೆಂಟ್ ಆಗಿರುತ್ತೆ. ಅದಾದಮೇಲೆ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿ, ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಇದಾದಮೇಲೆ ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿಗೂ ಸ್ವಲ್ಪ ಉಪ್ಪಿನಂಶ ಸೇರಿಕೊಳ್ಳಿ ಅಂತ. ಈರುಳ್ಳಿ ಬಾಡಿದೆ ಅಂದಾಗ ಇದಕ್ಕೆ 2 ಹಣ್ಣಾಗಿರೋ ಅಂಥ ಟೊಮೆಟೊ ಹಣ್ಣನ್ನು ಸೇರಿಸಬೇಕಾಗತ್ತೆ. ಈ ಬದನೆಕಾಯಿ ಪಲ್ಯಕ್ಕೆ ಮೊದಲು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಈರುಳ್ಳಿ, ಟೊಮೆಟೊ ಹಣ್ಣು ಹಾಕಿ ಒಂದು ಬೇಸಾಗಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬದನೆಕಾಯಿ ಹಾಕಿ ಒಂದು ಸಿಂಪಲ್ ಆಗಿರೋಂಥ ಮಸಾಲ ಹಾಕಬೇಕು, ತುಂಬಾ ಸಿಂಪಲ್ಲು. ಈಗ ಈರುಳ್ಳಿ ಸ್ವಲ್ಪ ಬಾಡಿದೆ ಅಂದಾಗ 2 ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈರುಳ್ಳಿ, ಟೊಮೆಟೊ ಹಣ್ಣೆಲ್ಲ ಹಾಕಾಗಿದೆ. ಸ್ವಲ್ಪ ಉಪ್ಪಿನಂಶ ಸೇರಿಸಿರೋದ್ರಿಂದ ಬೇಗ ಬಾಡೋಗ್ಬಿಡುತ್ತೆ. ಇವಾಗ ನೋಡಿದರೆ ಚೆನ್ನಾಗಿ ಸಾಫ್ಟ್ ಆಗಿದೆ, ಈರುಳ್ಳಿ, ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಹಂತದಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಬದನೆಕಾಯಿ ಪೀಸಸ್ನ ಸೇರಿಸ್ಬೇಕು. ಇದಕ್ಕಿಂತ ಮುಂಚೆನೇ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ. ಅದೊಂದು ಸಾರಿ ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಆಗಿದೆ ಅಂದಾಗ ನಾವು ಬದನೆಕಾಯಿ ಪೀಸಸ್ನ ಸೇರಿಸೋಣ. ಬದನೆಕಾಯಿನ ನಾನು ಮೊದಲೇ ಹೇಳಿದೆ, ನೀರಿಗೆ ಹಾಕಿಟ್ಕೊಳ್ಳಿ, ಟೇಸ್ಟ್ ಚೇಂಜ್ ಆಗೋಲ್ಲ, ಹಾಗೆಯೇ ಕಲರ್ ಚೇಂಜ್ ಆಗೋಲ್ಲ ಅಂತ. ಬದನೆಕಾಯಿ ಹಾಕಿದ ಮೇಲೆ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬದನೆಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಎಲ್ಲ ಚೆನ್ನಾಗಿ ಒಗ್ಗರಣೆ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಮುಚ್ಚಿಬಿಟ್ಟು ಒಂದು 3 ರಿಂದ 4 ನಿಮಿಷ ಹಾಗೆ ಬೇಯಿಸ್ಬಿಟ್ರೆ ಬದನೆಕಾಯಿ 50% ಅಷ್ಟು ಬೆಂದ್ಬಿಡುತ್ತೆ. ಈ ಬದನೆಕಾಯಿ ಸ್ವಲ್ಪ ಬೆಂದಿದೆ ಅಂದಾಗ ಇದಕ್ಕೊಂದು ಮಸಾಲೆನ ಸೇರಿಸಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಹಸಿಕಾಯಿ ತುರಿ, ಹಾಗೆಯೇ 7 ರಿಂದ 8 ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಹಾಗೆಯೇ ಸಾಂಬಾರು ಪುಡಿ ಅಥವಾ ರಸಂ ಪುಡಿ 1 ಟೇಬಲ್ ಸ್ಪೂನಷ್ಟು ಸೇರಿಸಿ ಸ್ವಲ್ಪ ಕರಿಬೇವಿನ ಎಲೆನ ಹಾಕಿದ್ದೀನಿ. ಇದನ್ನೆಲ್ಲನೂ ಸಣ್ಣಕ್ಕೆ ಈ ರೀತಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲೆನ ನಾವು ಸ್ವಲ್ಪ ಬೆಂದಿದೆಯಲ್ಲ ಆ ಬದನೆಕಾಯಿಗೆ ಹಾಕಿ ಮಸಾಲೆನೂ ಸಹ ಬೇಯಿಸಬೇಕಾಗುತ್ತೆ, ಹಾಗೆಯೇ ಬದನೆಕಾಯಿನೂ ಪೂರ್ತಿ ಬೇಯಿಸಬೇಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ, ಬೇಯೋದಕ್ಕೆ ಅನುಕೂಲ ಆಗಲಿ ಅಂತ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಮತ್ತೆ ಒಂದು 3 ರಿಂದ 4 ನಿಮಿಷ ಬೇಯಿಸಿದರೆ ಬದನೆಕಾಯಿ ಪೂರ್ತಿ ಬೆಂದ್ಕೊಳ್ಳುತ್ತೆ, ಮಸಾಲೆನೂ ಸಹ ಚೆನ್ನಾಗಿ ಬೆಂದ್ಕೊಂಡು ಈ ಪಲ್ಯ ರೆಡಿ ಆಗೋಗ್ಬಿಡುತ್ತೆ. ಈ ಹಂತದಲ್ಲಿ ನಿಮಗೆ ಉಪ್ಪಿನ ಪುಡಿ ಕಮ್ಮಿ ಇದೆ ಅಂದರೆ ಸೇರಿಸ್ಬೋದು, ಸ್ವಲ್ಪ ಖಾರ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಬೋದು, ಇಲ್ಲ ಸಾಂಬಾರು ಪುಡಿನ ಮೇಲೆ ಉದುರಿಸ್ಬೋದು. ಇವಾಗ ನೋಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮುಚ್ಚಿಬಿಟ್ಟು ಒಂದು 3 ರಿಂದ 4 ನಿಮಿಷ ಹಾಗೆ ಬಿಡೋಣ. ಎಕ್ಸಲೆಂಟಾಗಿ ಈ ಬದನೆಕಾಯಿ ಪಲ್ಯ ರೆಡಿ ಆಗೋಗ್ಬಿಡುತ್ತೆ. ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ 3 ಸ್ಟೇಜು. ಮೊದಲು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ, ಈರುಳ್ಳಿ, ಟೊಮೆಟೊ ಒಗ್ಗರಣೆ. ಅದಾದಮೇಲೆ ಬದನೆಕಾಯಿ ಹಾಕಿ ಹುರ್ಕೊಳ್ಳಿ. ನೆಕ್ಸ್ಟು ಮಸಾಲೆನ ಹಾಕಿ ಬೇಯಿಸಿದೆ ಎಕ್ಸಲೆಂಟ್ ಆಗಿರೋಂಥ ಅತ್ಯಂತ ರುಚಿಯಾಗಿರುವಂಥ ಬದನೆಕಾಯಿ ಪಲ್ಯ ರೆಡಿ. ಇದು ಬಿಸಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ರೊಟ್ಟಿ ಅಂದರೆ ಉಬ್ಬು ರೊಟ್ಟಿ, ಉಜ್ಜು ರೊಟ್ಟಿ ಅಂತ ಬರುತ್ತೆ ನೋಡಿ, ಅದರ ಜೊತೆ ಚೆನ್ನಾಗಿರುತ್ತೆ. ಮಸಾಲೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಹಾಗೆಯೇ ಚಪಾತಿ, ದೋಸೆ ಜೊತೆ ಎಕ್ಸಲೆಂಟ್ ಆಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಪಲ್ಯನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕಂತೂ A1 ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.